ರೇಣುಕಾಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಒಂದು ಕಡೆ ಅತೃಪ್ತರು ವಾಪಸ್ ಬರ್ತಾ ಇದ್ದಾರೆ, ಇನ್ನೊಂದು ಕಡೆ ಇವತ್ತು ರಮೇಶ್ ಕುಮಾರ್ ಅವರು ಸಭೆಯನ್ನು ಕರೆದಿದ್ದಾರೆ. ಯಾವ ನಿರ್ಧಾರವನ್ನು ಬಿಜೆಪಿ ತೆಗೆದುಕೊಳ್ತಾ ಇದೆ, ಏನು ಸ್ಟ್ಯಾಂಡ್ ನೋಡೋಣ. ರೇಣುಕಾಚಾರ್ಯ ಅವರೇ, ಒಂದು SIT ವಿಚಾರದಲ್ಲಿ ಬಿಜೆಪಿ ಆಕ್ಷೇಪವನ್ನು ಎತ್ತಿದೆ. SITನೇ ಮಾಡೋದಾದರೆ ಬಿಜೆಪಿಯ ಮುಂದಿನ ನಿರ್ಧಾರ ಏನು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮೈನಿಂಗ್ ವಿಚಾರದಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು SITಯನ್ನು ರಾಜಕೀಯ ದುರ್ಬಳಕೆಗೋಸ್ಕರ ಅದನ್ನು ರಚನೆ ಮಾಡಿದರು. ಸ್ವತಃ ಕುಮಾರಸ್ವಾಮಿಯವರು ಅಂದು ಈ SITಯನ್ನು ವಿರೋಧ ಮಾಡಿದರು. ಮುಖ್ಯಮಂತ್ರಿಗಳಾದಮೇಲೆ SIT ಈ ಏನು ಪ್ರಕರಣ ಇದೆ, ಈ ಪ್ರಕರಣವನ್ನು ಆಡಿಯೋ ಮಾಡಿಸಿದ್ದು ಮುಖ್ಯಮಂತ್ರಿ ಮೊದಲನೇ ಆರೋಪಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನನ್ನ ಪ್ರಶ್ನೆ ಅದಲ್ಲ, ನಾನು ಕೇಳ್ತಾ ಇರೋದು ಆರೋಪಿ ಕೈಗಳಿಗೆ SIT ಕೊಟ್ರೆ ಕರೆಕ್ಟ್ ರೇಣುಕಾ, ಕಳ್ಳರ ಕೈಗೆ ಮನೆ ಸದನದಲ್ಲಿ ನೀವು ಅದನ್ನ ವಾದ ಮಾಡಿದಿರಾ, ಪ್ರತಿವಾದವು ಕೂಡ ನಡೆದಿದೆ. ನಾನು ಕೇಳ್ತಾ ಇರೋದು SITನೇ ಕೊಡೋದಾದ್ರೆ ಬಿಜೆಪಿಯ ಮುಂದಿನ SIT ಯಾವುದೇ ಕಾರಣಕ್ಕೆ ನಾವು ಒಪ್ಪೋದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರು ಸಭೆಯನ್ನು ಕರೆದರೆ ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ಅನೇಕ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು, ಹಿರಿಯ ಶಾಸಕರುಗಳು ಭಾಗವಹಿಸಿದರೆ ಯಾವ ರೀತಿಯಲ್ಲಿ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಅದರ ಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ನಾಯಕರು ಏನು ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಸೂಚನೆ ಕೊಡ್ತಾರೆ, ಅದರ ಪ್ರಕಾರ ನಾವು SITನ ಪ್ರಬಲವಾಗಿ ವಿರೋಧ ಮಾಡ್ತೀವಿ. SITನ ಒಪ್ಪೋ ಪ್ರಶ್ನೆ ಇಲ್ಲ. ಇದೊಂದು ರೀತಿ ಸಂಧಾನ ಸಭೆನ ನೋಡಿ, ಇದುವರೆಗೂ ನಾನು ಸಭಾಧ್ಯಕ್ಷ ಬಗ್ಗೆ ಆರೋಪ ಮಾಡಿಲ್ಲ. ಸಭಾಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು ಅಧಿವೇಶನದ ಒಳಗಡೆ ಸ್ಪೀಕರ್ ಅವರು ಸೌಜನ್ಯಕ ಸಭೆ ಕರಿಬೇಕಂತ ಹೇಳಿದಾಗ ಸಭಾಧ್ಯಕ್ಷರು ಅನುಮತಿಯನ್ನು ಕೊಡಿದರೆ, ಈಗ ಸಭೆಯನ್ನು ಕರೆದರೆ ಆ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅದ್ರ ಮೇಲೆ ನಮ್ಮ ಹೋರಾಟಗಳು ನಿರ್ಧಾರ ಆಗುತ್ತೆ. ಇದ್ರ ಜೊತೆಗೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದೇ ರಮೇಶ್ ಕುಮಾರ್ರ ಮೇಲೆ ಯಾವ ರೀತಿ ಶಬ್ದಗಳನ್ನು ಬಳಸಿ ನಮ್ಮ ಹತ್ರ ದಾಖಲೆ ಇದೆ. ಹೌದು, ಅವ್ರು ಏನೇನು ಭಾಷೆ ಬಳಸ್ತಾರೆ, ಏನೇನು ಶಬ್ದ ಬಳಸ್ತಾರೆ ನೋಡಿ. ನಾವು ಒಬ್ಬ ಸಭಾಧ್ಯಕ್ಷರು ಆ ಪೀಠದ ಗೌರವವನ್ನು ಎತ್ತಿಡೋಕ್ಕೋಸ್ಕರ ನಾವು ವಿಷಯಗಳನ್ನ ಚರ್ಚೆ ಮಾಡ್ತಲ್ಲ. ಇವ್ರೇನೇನು ಮಾತಾಡ್ತಾರೆ ಯಾಕೆ ಅದನ್ನು ಬಿಡುಗಡೆ ಮಾಡಿ ನೋಡಿ. ಆ ಸಭಾಧ್ಯಕ್ಷ ಸ್ಥಾನ ಬಹಳ ಗೌರವವಂತ ಸ್ಥಾನ. ಯಾವ ಸಭಾಧ್ಯಕ್ಷ ಬಗ್ಗೆ ಆರೋಪ ಬಂತು ಅದು ಹೊರಗಡೆ, ಅಧಿವೇಶನ ಹೊರಗಡೆ ನಡೆದ ಚರ್ಚೆಗಳು. ಇವರಿಗೆ ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ರಮೇಶ್ ಕುಮಾರ್ ಸಭಾಧ್ಯಕ್ಷ ಪೀಠದ ಬಗ್ಗೆ ಗೌರವ ಇದ್ದರೆ ಗೌಪ್ಯತೆಯನ್ನು ಕಾಪಾಡಿ ನೇರವಾಗಿ ಸಭಾಧ್ಯಕ್ಷ ಭೇಟಿ ಮಾಡಿ ಅಲ್ಲಿ ದೂರನ್ನು ಕೊಡಬೇಕಾದ್ರೆ ಅದರ ಬದಲಾಗಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ಆ ಏನು ಸಭಾಧ್ಯಕ್ಷ ನಿಮ್ಮ ಹುಳುಕು ಬಯಲಾಯಿತು ಅನ್ನೋ ನಮ್ದೇನು ಹುಳುಕಿಲ್ಲ, ನಮ್ಗೆ ಯಾವುದೇ ನೋವಿಲ್ಲ. ಇವ್ರು ಕುಮಾರಸ್ವಾಮಿ ಏನು ಮಾಡಿದ್ರೆ ಕುಮಾರಸ್ವಾಮಿ ಅವ್ರು ಏನು ಮಾಡಿದ್ರೆ ಗೊತ್ತಿಲ್ವಾ? 16 ಜನ ಶಾಸಕರನ್ನ ಗೋವಾಕ್ಕೆ ಹೈಜಾಕ್ ಮಾಡಲಿಲ್ಲ. ಅಲ್ಲಿ ಏನೇನು ಮಾತಾಡಿದ್ರೆ ನನ್ನ ಹತ್ರ ಬರಲಿ, ಬಹಿರಂಗ ಸವಾಲಾಗ್ತೀನಿ. ಗೋವಾದಲ್ಲಿ ತಾಜ್ ಹೋಟೆಲ್ ಎಕ್ಸಿಟ್ಗಳು ಏನು ಮಾತಾಡಿದ್ರು ಏನು ನಮಗೆ ಮಾಹಿತಿ ಇಲ್ವಾ? ನಾನು ಇದ್ದೆ ಗೋವಾದಲ್ಲಿ. ಇವರೆಲ್ಲ ಸತ್ಯ ಹರಿಶ್ಚಂದ್ರ ರಾಜಕಾರಣದಲ್ಲಿ ಮಾಡಬಾರ್ದು ಮಾಡಿದ್ದಾರೆ. ಇವರೆಷ್ಟಿತ್ತು ಆಸ್ತಿ ಇವ್ರಿಗೆ? ಏನು ಸಾವಿರಾರು ಕೋಟಿ ಆಸ್ತಿ ಇತ್ತ? ಭೂಮಿ ಇತ್ತು ಅವ್ರ ಊಟಕ್ಕಿಂತ ಮುಂಚೆ. ಇವ್ರ ಕುಟುಂಬ ಯಾವ ರೀತಿ ಇತ್ತು ಹಾಸನ ಜನರಿಗೆ ಗೊತ್ತಿದೆ, ಒಳನರಸೀಪುರ ಜನರಿಗೆ ಗೊತ್ತಿದೆ. ಇವರು ಇವತ್ತು ರಾಜಕೀಯಕ್ಕೋಸ್ಕರ ಆ ಕುರ್ಚಿ ಉಳಿಸ್ಕೋಕ್ಕೋಸ್ಕರ ಆ ಸಭಾಧ್ಯಕ್ಷ ಪೀಠಕ್ಕೆ ಗೌರವ ಸಲ್ಲಿಸಿದ ಮೊದಲನೇ ಆರೋಪಿ ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಹೇಳಿ ಬಿಜೆಪಿಯ ಆಪರೇಷನ್ ಕಮಲ ಫ್ಲಾಪ್ ಆಯ್ತು ನೋಡಿ. ಎಲ್ಲರೂ ಕೂಡ ವಾಪಸ್ ಬಂದ್ರು, ಅತೃಪ್ತರು ಯಾರು ಇಲ್ಲ. ನಾರಾಯಣಗೌಡರು ಬಂದ್ರು, ಉಮೇಶ್ ಜಾಧವ್ ಬಂದಿದ್ದಾರೆ, ನಾಗೇಂದ್ರ ಬಂದಿದ್ದಾರೆ, ಯಾರು ಉಳಿದಿಲ್ಲ ನಿಮ್ ಜೊತೆ. ನಾವು ಯಾವುದೇ ಶಾಸಕರ ಅತೃಪ್ತರನ್ನ ಭಾರತೀಯ ಜನತಾ ಪಾರ್ಟಿ ಆಪರೇಷನ್ ಕಮಲ ಅಂತ ಯಾವತ್ತೂ ಹೇಳಿಲ್ಲ. ಅವರಿಗೆ ಈ ಮುಖ್ಯಮಂತ್ರಿಗಳ ಮೇಲೆ, ಈ ಸರ್ಕಾರ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಅವರು ಹೋಗಿರೋದನ್ನ ಭಾರತೀಯ ಜನತಾ ಪಕ್ಷದ ಹಣೆಗೆ ಕಟ್ಟಕ್ಕೆ ಬರ್ತಾರೆ. ಅವರ ವೈಫಲ್ಯಗಳ ವಿರುದ್ಧವಾಗಿ, ಈ ಸರ್ಕಾರದ ವಿರುದ್ಧವಾಗಿ ಅವರು ಹೋಗಿದ್ದಾರೆ. ಅವ್ರು ಯಾಕೆ ಹೋಗಿದ್ರು, ಏನ್ ಕಾರಣಕ್ಕೆ ಹೋಗಿದ್ರು?